ನಮಸ್ಕಾರ ಸ್ನೇಹಿತರೆ, ರಾಧಾ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಚಿಕನ್ ಸುಕ್ಕ ಮಾಡ್ತಾಯಿದ್ದೀನಿ. ನೋಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ನೋಡಿ ಸ್ನೇಹಿತರೆ, ನಾನು 1 kg 200 ಗ್ರಾಮು ಚಿಕನ್ ತೊಗೊಂಡಿದ್ದೀನಿ. 15 ಮೆಣಸಿನ್ಕಾಯಿ ಯೂಸ್ ಮಾಡ್ಕೊತೀನಿ. ಅರ್ಧ ಟೀ ಸ್ಪೂನು ಗಸಗಸೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಒಂದು ಗೋಲಿಕ್ಕಿಂತ ಒಂಚೂರು ದಪ್ಪ ಇದೆ. ನಾನು ಸುಮಾರು ದಪ್ಪದ ಈರುಳ್ಳಿ 2 ತೊಗೊಳ್ಳಿ. ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಚಿಕ್ಕದು. ದಪ್ಪದಾದರೆ 1 ಈರುಳ್ಳಿ ತೊಗೊಳ್ಳಿ. ಬೆಳ್ಳುಳ್ಳಿ, ಎಣ್ಣೆ, ಮೆಂತ್ಯ, ಸೋಂಪು, ಜೀರಿಗೆ, ಮೆಣಸು 2 ಮಿಕ್ಸ್ ಇದೆ. ನೋಡಿ, ಇದರಲ್ಲಿ ಚಕ್ಕೆ, ಲವಂಗ ಮತ್ತು ಸ್ಟಾರ್ ಇದೆ. ಸ್ಟಾರು ಸ್ವಲ್ಪ ಪೀಸಾಗಿರೋದು ಹಾಕ್ತಾಯಿದ್ದೀನಿ. ಧನಿಯಾ, ಉಪ್ಪು, ತುಪ್ಪ, ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೊತೀನಿ. ನೋಡಿ, ಅರಿಶಿನ ಇದೆ. ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ, ತುರಿದು ಇಟ್ಕೊಂಡಿರೋದು. ಎಣ್ಣೆ ಯೂಸ್ ಮಾಡ್ಕೊತೀನಿ. ನೋಡಿ ಯಾವ ರೀತಿ ಮಾಡೋದು ಅಂತ ಇವಾಗ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಎಲ್ಲ ಫ್ರೈ ಮಾಡ್ಕೋಬೇಕು. ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೋತಾಯಿದ್ದೀನಿ. ಸಿಪ್ಪೆ ಏನು ತೆಗ್ದಿಲ್ಲ, ಸಿಪ್ಪೆ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ನಾನು ಒಂದು 15 ಮೆಣಸಿನ್ಕಾಯಿ ಹಾಕ್ಕೋತಾಯಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ. ಮೆಣಸು ಹಾಕ್ತಾಯಿದ್ದೀವಿ. ಖಾರ ಮೆಣಸಿನ್ಕಾಯಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ರುಚಿ ಬರುತ್ತೆ. ನೋಡಿ, ಒಂದು 20 ಎಲೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಮೆಣಸಿನ್ಕಾಯಿ ಎಲ್ಲ ದಪ್ಪ ಆಗ್ತಾಯಿದೆ. ಈ ಥರ ಆಗಬೇಕು. ಈ ಥರ ಆದ್ರೇ ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ, ಒಂದು ಪ್ಲೇಟ್ಗೆ ತೆಗ್ದಿಟ್ಕೊತಾ ಇದ್ದೀನಿ. ನೋಡಿ, ಈಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊತೀನಿ. ನೋಡಿ, ಚಕ್ಕೆ, ಲವಂಗ, ಸ್ಟಾರು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಇದೆ, ಜಾಸ್ತಿ ಇಲ್ಲ. ಮೆಂತ್ಯ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, 2 ಟೇಬಲ್ ಸ್ಪೂನು ಧನಿಯಾ ಹಾಕ್ಕೋತಾ ಇದ್ದೀನಿ. ಉರಿ ಕಮ್ಮಿ ಫ್ಲೇಮ್ ಇಟ್ಟಿದ್ದೀನಿ. ಜೀರಿಗೆ ಮೆಣಸು ಹಾಕ್ಕೋತಾ ಇದ್ದೀನಿ, ಅರ್ಧ ಟೀ ಸ್ಪೂನು. ಹಾಗೆ ನೋಡಿ, ಸೋಂಪು ಹಾಕ್ಕೋತಾ ಇದ್ದೀನಿ. ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಗಸಗಸೆ ಹಾಕ್ಕೋತಾ ಇದ್ದೀನಿ. ಗಸಗಸೆನೂ ಅಷ್ಟೇ, ಗಸಗಸೆ ಹಾಕಿದ್ರೆ ಒಳ್ಳೆ ಚೆನ್ನಾಗಿರುತ್ತೆ, ಕೋಟೆಡ್ ಚೆನ್ನಾಗಿ ಬರುತ್ತೆ. ಗಮ್ಮನೋ ಥರ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಇದನ್ನೆಲ್ಲ. ನೋಡಿ, ಗಮ್ಮಂತ ಫ್ರೈ ಆಗಿದೆ. ಸೀಸ್ಕೊಳ್ಳೋಕೆ ಹೋಗಬಾರ್ದು. ಇದನ್ನು ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ. ನೋಡಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಆ ಪ್ಲೇಟ್ಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲ ಒಂದೇ ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ. ಅದೇ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಇನ್ನೊಂಚೂರು ತುಪ್ಪ ಹಾಕ್ಕೊಂಡು ಸ್ವಲ್ಪ ಕಾಯಿನ ಫ್ರೈ ಮಾಡ್ಕೋಬೇಕು. ನೋಡಿ, ತೆಂಗಿನಕಾಯಿ ಹಾಕ್ಕೋತಾ ಇದ್ದೀನಿ. ಕಮ್ಮಿ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕಾಯಿ ಹಾಲಿರುತ್ತೆ, ಅದು ಕಮ್ಮಿ ಆಗೋ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸೀಸ್ಕೊಳ್ಳೋಕೆ ಹೋಗಬಾರ್ದು, ಚೆನ್ನಾಗಿರಲ್ಲ. ಫ್ರೈ ಆಗ್ತಾಯಿದೆ, ಗಮ್ಮಂತ ಸ್ಮೆಲ್ ಬರುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಫ್ರೈ ಆಗಿದೆ. ಈಗ ನಾನು ಸೈಡಿಗೆ ತೆಗ್ದಿಟ್ಕೊತೀನಿ. ಹಾಗೆ ನಾನು ನೋಡಿ, ಒಂದು ಚಿಕ್ಕದು ಕುಕ್ಕರ್ ಇಟ್ಕೊತಾ ಇದ್ದೀನಿ ಮಾಡೋಕ್ಕೆ. ನೋಡಿ ಸ್ನೇಹಿತರೆ, ನಾನು ಸ್ವಲ್ಪ 1 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಒಗ್ಗರಣೆಗೆ. 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಹಾಗೆ ನೋಡಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಕೆಂಪುಗೆ ಫ್ರೈ ಆಗಬೇಕು. ನೋಡಿ, ನಾನು ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಆವಾಗಲೇ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು, ಮಸಾಲೆ
ನೋಡಿ ನಾನೀಗ ಚಿಕನ್ ಹಾಕ್ತಾಯಿದ್ದೀನಿ. ನೋಡಿ ಹಾಗೆ ಇದನ್ನು ಮಧ್ಯ ಮಧ್ಯೆ ತಿರುಗಿಸ್ಕೊತಾ ಇರಬೇಕು. ಉಪ್ಪು ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಸೇರಿಸಿರ್ತೀನಿ, ಆಮೇಲೆ ನೋಡಿ ಸೇರಿಸ್ತೀನಿ. ಹಾಗೆ ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ನಾನು ನೋಡಿ ಹುಣಸೆಹಣ್ಣು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸುಮಾರು 1 ಗೋಲಿಗಿಂತ ಸ್ವಲ್ಪ ಜಾಸ್ತಿ ಇದೆ. ಇದಕ್ಕೆ ಟೊಮೊಟೊ ಹಾಕಲ್ಲ, ನಿಂಬೆಹಣ್ಣು ಹಾಕಲ್ಲ. ಇದನ್ನೇ ಚಿಕನ್ ಸುಕ್ಕ ಅಂತ ಹೇಳೋದು. ಹುಣಸೆಹಣ್ಣು ಹಾಕಿ ಮಾಡೋದೇ ವಿಶೇಷ. ನಾನು ಹಾಗೆ ನೋಡಿ ಮಧ್ಯ ಮಧ್ಯ ತಿರುಗಿಸ್ಕೊತಾ ಇರ್ತೀನಿ ಚಿಕನ್ನು. ಮೇಲೆ ಮುಚ್ಚಿ ಸ್ವಲ್ಪ ಬೇಯಲಿ. ನೋಡಿ ನಾನು ಯಾವುದೇ ಥರ ನೀರು ಸೇರಿಸಿಲ್ಲ. ಚಿಕನ್ನು ನೀರು ಬಿಟ್ಕೊಳ್ಳುತ್ತೆ. ನೀರು ಬೇಕಿದ್ರೆ ನೋಡಿ ಸೇರಿಸ್ಕೊಳ್ಳೋಣ. ಯಾಕಂದರೆ ಇದು ಚಿಕನ್ ಸುಕ್ಕ ಅಂದರೆ ಸ್ವಲ್ಪ ಗಟ್ಟಿನೇ ಮಾಡ್ಕೋಬೇಕು, ತೆಳುಗೆ ಮಾಡ್ಕೊಳ್ಳಲ್ಲ. ಇದನ್ನು ಈ ಥರ ಆಗಿದೆ. ಡ್ರೈ ಪುಡಿನೇ ರುಬ್ಕೊಂಡಿದ್ದೀನಿ. ನೀರು ಬೇಕಾದರೆ ಸ್ವಲ್ಪ ನೋಡಿ ಸೇರಿಸ್ಕೊತೀನಿ. ನೋಡಿ ಇವಾಗ ಅರ್ಧ ಭಾಗ ಬೆಂದಿದೆ. ನೀರು ಚಿಕನೆಲ್ಲ ಇದೆ. ಈಗ ನಾನು ಪುಡಿ ಸೇರಿಸ್ತೀನಿ. ನೋಡಿ ಪುಡಿ ಸೇರಿಸ್ತಾ ಇದ್ದೀನಿ. ನಾನು ನೋಡಿ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಯಾಕಂದರೆ ಇದು ಸ್ವಲ್ಪ ಗಟ್ಟಿ ಇರಬೇಕು ಅಂತ ಹೇಳಿದ್ದೀನಲ್ಲ, ಸ್ವಲ್ಪ ಗಟ್ಟಿನೇ ಇರಬೇಕು. ಅದಕ್ಕೆ ಸ್ವಲ್ಪ ಇದು ಎಷ್ಟು ಬೇಯಬೇಕೋ ಅಷ್ಟು ನಾನು ನೀರು ಸೇರಿಸ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಚಿಕನ್ನು ಬೇಗ ಬೇಯುತ್ತೆ. ಬೇಯೋಷ್ಟು ನೀರು ಸೇರಿಸ್ತಾ ಇದ್ದೀನಿ. ಡ್ರೈ ಪುಡಿ ಮಾಡಿದ್ನಲ್ಲ, ನೀರು ಹಾಕಿ ರುಬ್ಬಿದರೆ ಅವಶ್ಯಕತೆ ಇರಲಿಲ್ಲ. ಈಗ ಬೇಕಿದ್ರೆ ಉಪ್ಪು ಖಾರ ಎಲ್ಲ ನೋಡಿ ಸೇರಿಸ್ಕೋಬೋದು. ನೋಡಿ ನಾನು ಸ್ವಲ್ಪ ಮೇಲೆ ಮುಚ್ತೀನಿ, ಬೇಯಲಿ. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತೀನಿ. ನೋಡಿ ಎಷ್ಟು ಕಲರ್ ಬಂದಿದೆ. ಯಾವುದೇ ಥರ ಕಲರ್ ಆ್ಯಡ್ ಮಾಡಿಲ್ಲ. ಬ್ಯಾಡಗಿ ಮೆಣಸಿನ್ಕಾಯಲ್ಲಿ ಈ ಥರ ಕಲರ್ ಬರುತ್ತೆ. ನೋಡಿ ಸ್ನೇಹಿತರೆ, ಬೆಂದಿದೆ. ನಾನೀಗ ಕಾಯಿ ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿ ಅರಿಶಿನ ಹಾಕಿ ಫ್ರೈ ಮಾಡ್ಕೊಂಡಿದ್ದು. ಇದು ಹಾಕಿದ್ಮೇಲೆ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ತಿರುಗಿಸ್ಕೊಂಡ್ರೆ ಸಾಕು. ನೋಡಿ ಸ್ನೇಹಿತರೆ, ಆಗಿದೆ. ಈಗ ಚಿಕನ್ ಸುಕ್ಕ ರೆಡಿ ಇದೆ. ನೋಡಿ ಈಗ ನಾನು ಸರ್ವ್ ಮಾಡ್ತೀನಿ. ಕಲರ್ಫುಲ್ಲಾಗಿ ಬಂದಿದೆ. ನಾನು ಆಗಲೇ ಟೇಸ್ಟ್ ನೋಡಿದೆ, ತುಂಬ ಚೆನ್ನಾಗಿದೆ. ನೋಡಿ ಸ್ನೇಹಿತರೆ, ರುಚಿ ರುಚಿಯಾದ ಚಿಕನ್ ಸುಕ್ಕ ಮಾಡಿ ತೋರಿಸಿದ್ದೀನಿ. ಇದು ಮಂಗಳೂರು ಕಡೆ ತುಂಬ ಜಾಸ್ತಿ ಮಾಡ್ತಾರೆ ಇದನ್ನು. ನೀರು ದೋಸೆಗೆ, ಕುಚ್ಚಲಕ್ಕಿ ಅನ್ನಕ್ಕೆ ತುಂಬ ಜಾಸ್ತಿ ಮಾಡೋದವರು. ನಾನು ಅದೇ ಥರ ಅದಕ್ಕಿಂತ ಚೆನ್ನಾಗಿ ಮಾಡಿ ತೋರಿಸಿದ್ದೀನಿ. ನೋಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ. ಕಮೆಂಟ್ ಮಾಡಿ ಹೇಗಿದೆ ಅಂತ. ಆಯಿತು ಹಾಕು.